ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಧನುರಾಶಿಯವರಿಗೆ ಮೇ ತಿಂಗಳ ಕಂಪ್ಲೀಟ್ ಭವಿಷ್ಯವಾಣಿ ಅಥವಾ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ಸಾಕಷ್ಟು ರಾಶಿಗಳ ಬಗ್ಗೆ ತಿಳಿದುಕೊಂಡಿದ್ವಿ. ಹಾಗೆ ಧನುರಾಶಿಯವರಿಗೆ ಒಂದು ನವಗ್ರಹಗಳ ಗೋಚರದ ಪ್ರಭಾವ ವಿಸ್ತೃತವಾಗಿ ಯಾವ ರೀತಿಯಾಗಿದೆ, ಎಷ್ಟು ಲಾಭ ಎಷ್ಟು ನಷ್ಟ, ಹಾಗೆ ನಕ್ಷತ್ರಗಳ ಅನುಸಾರ ಯಾವೆಲ್ಲ ಫಲಗಳನ್ನ ಧನುರಾಶಿಯವರು ಪಡ್ಕೊಳ್ತಾ ಇದ್ದಾರೆ, ಎಲ್ಲಾ ವಿಚಾರಗಳನ್ನ ತಿಳಿದುಕೊಳ್ಳೋಣ. ಹಾಗೆ ಮೊದಲನೇದಾಗಿ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಷ ರಾಹುವೇ ಕೇತುವೇ ನಮಃ. ಗುರುಜಿ, ಧನುರಾಶಿಯವರಿಗೆ ಬಹುಮುಖ್ಯವಾಗಿ ಈಗ ನಾವು ಮೇ ತಿಂಗಳಿನಲ್ಲಿದ್ದೇವೆ. ಹಾಗೆ ಒಂದು ನವಗ್ರಹಗಳ ಗೋಚರ ಯಾವ ರೀತಿಯಾಗಿ ಆಗ್ತಾ ಇದೆ, ಅದರ ಒಂದು ಆಧಾರದ ಮೇಲೆ ರಾಶಿ ಫಲ ಧನುರಾಶಿಯವರಿಗೆ ಏನ್ ಹೇಳ್ತಾ ಇದೆ ಗುರುಜಿ? ನೋಡಿ, ನಾವು ಪ್ರತಿ ರಾಶಿ ಗೋಚಾರ ಫಲದಲ್ಲಿ ಗುರು ಹಾಗೂ ಶನೇಶ್ವರ ಗೋಚಾರ ವಿಚಾರ ಅನುಸಾರವಾಗಿ ನೋಡ್ತಾ ಬರ್ತೀವಿ. ಮೊದಲೇದಾಗಿ ಗುರು ಭಗವಾನರು ರಾಶಿಯಾಧಿಪತಿಯಾಗಿ ಸಪ್ತಮ ಭಾವದಲ್ಲಿ ಮುಂದುವರಿತಾ ಇರೋದು ಒಳ್ಳೆಯ ವಿಚಾರ. ಈ ಒಂದು ಹಿಂದಿನ ತಿಂಗಳುಗಳ ಏನು ಗುರುಬಲದ ಫಲ ಬರ್ತಾ ಇತ್ತೋ ನಿಮ್ಮ ರಾಶಿಯವರಿಗೆ ಅದು ಮುಂದುವರಿಯುತ್ತೆ ಯಥೇಚ್ಛವಾಗಿ. ಶನೇಶ್ವರ ಗ್ರಹರು ಅರ್ಧಾಷ್ಟಮ ಶನಿಯಾಗಿ ಚತುರ್ಥ ಭಾವದಲ್ಲಿ ಮುಂದುವರಿತಾ ಇದ್ದಾರೆ. ಸೊ ನೀವೇನು ಪರಿಹಾರ ಮಾಡ್ತಾ ಇದ್ದೀರೋ ಅರ್ಧಾಷ್ಟಮ ಶನಿಗೆ ಹೋದ ತಿಂಗಳಲ್ಲಿ ಅದನ್ನು ಮುಂದುವರಿಸಿ. ಮತ್ತು ರಾಶಿಗೆ ಪಂಚಮಾಧಿಪತಿಯಾಗಿರುವ ಮಂಗಳ ಗ್ರಹರು ಮೇ 11ನೇ ತಾರೀಕನ್ನು ಪಂಚಮ ಸ್ಥಾನಕ್ಕೆ ಬರುವಂಥದ್ದು, ಇದು ಒಳ್ಳೆಯ ವಿಚಾರ. ಉಳಿದಂತೆ 14ನೇ ತಾರೀಕಿನನ್ನು ಸಪ್ತಮ ಮತ್ತು ದಶಮಾಧಿಪತಿಯಾದ ಬುಧ ಗ್ರಹರು ಕೂಡ ಷಷ್ಠ ಭಾವಕ್ಕೆ ಬರ್ತಾ ಇದ್ದಾರೆ ಒಂದು ಧನುಷ್ ರಾಶಿಯವರಿಗೆ. ಮತ್ತು ಷಷ್ಠ ಲಾಭಾಧಿಪತಿಯಾದ ಶುಕ್ರ ಭಗವಾನರು 15ನೇ ತಾರೀಕು ನಂತರ ಸಪ್ತಮ ಭಾವದಲ್ಲಿ ಬರ್ತಾ ಇದ್ದಾರೆ. ಮತ್ತು ತಿಂಗಳ ಅಂತ್ಯದಲ್ಲಿ ಮೇ 30ನೇ ತಾರೀಕಂದು ಬುಧ ಗ್ರಹರು ಷಷ್ಠ ಭಾವದಿಂದ ಸ್ವಕ್ಷೇತ್ರಕ್ಕೆ ಸಪ್ತಮ ಭಾವದಲ್ಲೇ ಬರ್ತಾ ಇದ್ದಾರೆ. ಈ ರೀತಿಯಾಗಿ ಕ್ರಮವಾಗಿ ಶುಕ್ರ ಹಾಗೂ ಬುಧನ ಒಂದು ಪರಿವರ್ತನೆ ಯೋಗ ಕೂಡ ಉಂಟಾಗ್ತಿದೆ. ಇದು ಕೂಡ ಒಳ್ಳೆಯ ವಿಚಾರ. ಈ ಒಂದು ವಿಚಾರದಲ್ಲಿ ಬುಧ ಮತ್ತು ಶುಕ್ರ, ಮಂಗಳ ಹಾಗೂ ಈ ಉಳಿದಿರುವಂಥ ಗ್ರಹಗಳ ಅನುಸಾರವಾಗಿ ಗುರು ಮತ್ತು ಶನಿ ಯಥೇಚ್ಛವಾಗಿ ಅದೇ ರೀತಿ ಮುಂದುವರೆದ್ರೆ ಈ ಗ್ರಹಗಳ ಒಂದು ಗೋಚಾರ ಜೊತೆಗೆ ಸೂರ್ಯನ ಗೋಚಾರ 15ನೇ ತಾರೀಕು ನಂತರ ಸೂರ್ಯ ಪಂಚಮ ಭಾವದಿಂದ ಷಷ್ಠ ಭಾವಕ್ಕೆ ಬರ್ತಾ ಇರುವಂಥದ್ದು, ಇದು ಕೂಡ ಗೋಚಾರ ಆಗ್ತಿರುತ್ತೆ. ಈ ರೀತಿ ಒಂದು ಕ್ರಮವಾಗಿರುವಂಥ ಗೋಚಾರ ಜರುಗ್ತಾ ಇದೆ ಧನುಸ್ ರಾಶಿಯವರಿಗೆ. ಅದಲ್ದಿರ ಆಚರಣೆ ವಿಚಾರವಾಗಿ ತುಂಬ ವಿಶೇಷವಾಗಿ ಮೇ 16ನೇ ತಾರೀಕಿನಂದು ಜ್ಯೇಷ್ಠ ಮಾಸ ಅಮಾವಾಸ್ಯೆ ಕೃಷ್ಣ ಪಕ್ಷದ ತಿಥಿಯಂದು ಶನೇಶ್ವರ ಜಯಂತಿ ಆಚರಿಸಲಾಗ್ತಿದೆ. ಮತ್ತು 11ನೇ ತಾರೀಕು ಹನುಮಾನ್ ಜಯಂತಿ ಕೂಡ ಆಚರಣೆ ಈ ಒಂದು ಮೇ ತಿಂಗಳಲ್ಲಿ ಧನುಸ್ ರಾಶಿಯವರಿಗೆ ಜರುಗ್ತಾ ಇದೆ. ಗುರುಜಿ, ನೀವು ತಿಳಿಸಿರೋ ಪ್ರಕಾರ ನವಗ್ರಹಗಳ ಗೋಚರದ ಪ್ರಭಾವ ವಿಸ್ತೃತವಾಗಿ ನೋಡ್ತಾ ಹೋಗೋದಾದ್ರೆ ಈ ತಿಂಗಳಿನಲ್ಲಿ ಧನುರಾಶಿಯವರಿಗೆ ಯಾವ ರೀತಿಯಾಗಿ ಬೀರ್ತಾ ಇದೆ ಅಂತ ಹೇಳಿ, ಯಾವೆಲ್ಲ ಅನುಕೂಲತೆಗಳನ್ನ ಪಡೆದುಕೊಳ್ತಾ ಇದ್ದಾರೆ? ನೋಡಿ, ವಿಸ್ತೃತ ಗೋಚಾರ ಪ್ರಭಾವದಲ್ಲಿ ಮೊದಲೇದಾಗಿ ರಾಶಾಧಿಪತಿ ಸಪ್ತಮ ಭಾವದಲ್ಲಿದ್ದು ನೇರ ದೃಷ್ಟಿ ರಾಶಿ ಮೇಲೆ ಬೀಳೋದ್ರಿಂದ ತುಂಬ ಒಳ್ಳೆಯ ಒಂದು ಗುರುಬಲ ಪ್ರಾಪ್ತಿಯಾಗಿ ಹೆಚ್ಚಿನ ಅನುಕೂಲತೆಗಳಾಗುತ್ತೆ. ಇದರಿಂದ ಮನಸ್ಸು ಉಲ್ಲಾಸ ಆಗುವಂಥದ್ದು, ಒಳ್ಳೆಯ ಕೆಲಸ ಕಾರ್ಯಗಳು ಜರುಗುವಂಥದ್ದು ಈ ರೀತಿ ಜರುಗುತ್ತೆ. ಮುಂದಿನ ತಿಂಗಳು ನಿಮಗೆ ಗುರುಬಲ ಕುಂಠಿತವಾಗಿರೋದ್ರಿಂದ ಈ ತಿಂಗಳೇ ನೀವು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಒಳ್ಳೆಯ ನಿರ್ಧಾರ ಮತ್ತು ಒಳ್ಳೆಯ ವಿಚಾರದಿಂದ ನಿಮಗೆ ಮುಂದೆ ಫ್ಯೂಚರ್ಗೆ ನೀವು ಒಳ್ಳೆಯ ಡಿಸಿಷನ್ಸ್ ತೊಗೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಮತ್ತು ಗುರುವಿನ ದೃಷ್ಟಿ ನೇರವಾಗಿ ಇರೋದ್ರಿಂದ ಸಪ್ತಮ ಭಾವದಿಂದ ದೇಹ ಸದೃಢವಾಗುವಂಥದ್ದು. ಮತ್ತು ಚತುರ್ಥಾಧಿಪತಿ ಕೂಡ ಗುರುವಿನೇ ಆಗಿರೋದ್ರಿಂದ ಸ್ಥಿರ ಆಸ್ತಿ, ಚರಾಸ್ತಿ ಖರೀದಿ, ಮನೆ ಕಟ್ಟುವಂಥದ್ದು, ಭೂಮಿ ತಗೊಳ್ಳುವಂಥದ್ದು ತುಂಬ ಚೆನ್ನಾಗಿರುತ್ತದೆ. ಚತುರ್ಥ ಭಾವ ಮಾತೃಭಾವ ಕೂಡ ಆಗಿರೋದ್ರಿಂದ ತಾಯಿಯ ಪೂರ್ಣ ಆಶೀರ್ವಾದ ಮತ್ತು ಹೆಚ್ಚಿನ ಸುಖ ಸೌಕರ್ಯಗಳು ಲಭಿಸುವಂಥದ್ದು ಮೇ ತಿಂಗಳಲ್ಲಿ ನಿಮಗೆ ನಡೆಯುತ್ತೆ. ಮತ್ತು ವೇದಾಂತ ವಿಚಾರ, ಹೆಚ್ಚು ದೇವರ ದರ್ಶನ, ಪುಣ್ಯಕ್ಷೇತ್ರಗಳ ದರ್ಶನವಾಗಿರ್ಬೋದು. ಮತ್ತು ಈ ಸ್ವೀಟ್ ತಯಾರಕರು ಅಂದರೆ ಸ್ವೀಟ್ ಅಂಗಡಿ ತಯಾರಕರು, ಬೆಲ್ಲ ಉತ್ಪಾದಕರಾಗಿರ್ಬೋದು, ಚಾಕ್ಲೇಟ್ ತಯಾರಕರಾಗಿರ್ಬೋದು, ಅಥವಾ ಐಸ್ ಕ್ರೀಮ್ ಮ್ಯಾನುಫ್ಯಾಕ್ಚರರ್ಸ್ ಆಗಿರ್ಬೋದು, ಈ ಗುರುವಿನ ಒಂದು ಸಪ್ತಮ ದೃಷ್ಟಿ ಅವರಿಗೆ ತುಂಬ ಒಳ್ಳೆಯ ಲಾಭ ತಂದು ಕೊಡುವಂಥದ್ದು. ಅದರಲ್ಲೂ ವಿಶೇಷವಾಗಿ ದಿನಸಿ ಅಂಗಡಿ ಇಟ್ಕೊಂಡಿರುವಂಥವ್ರು, ಕಡಲೆಕಾಯಿ ಮತ್ತು ಜೇನುತುಪ್ಪದ ವ್ಯಾಪಾರ ಮಾಡುವಂಥವ್ರಿಗೆ ತುಂಬ ಒಳ್ಳೆಯ ಲಾಭ ಸಿಗುತ್ತೆ. ಮತ್ತು ಭಾಗ್ಯಾಧಿಪತಿಯಾದ ಸೂರ್ಯ ಭಗವಾನರು 15ನೇ ತಾರೀಕು ನಂತರ ಪಂಚಮ ಭಾವದಲ್ಲಿ ಅಂದರೆ ಪೂರ್ವ ಪೂರ್ಣ ಭಾವದಲ್ಲಿ ಅದು ಕೂಡ ಉಚ್ಚ ಸ್ಥಿತಿಯಲ್ಲಿರುವುದರಿಂದ ಇದು ಒಳ್ಳೆಯ ಫಲ. ಯಾವ ರೀತಿ ದೈವಾನುಗ್ರಹ ಸಿಗುವಂಥದ್ದು, ವಿಶೇಷ ವಿದ್ಯೆ ಕಲಿಕೆ, ಗುರುವಿನ ಆಶೀರ್ವಾದ, ತಂದೆ ಆಶೀರ್ವಾದ ಎಲ್ಲವೂ ಲಭಿಸುತ್ತೆ. ಆದರೆ 15ನೇ ತಾರೀಕು ನಂತರ ಸೂರ್ಯ ಷಷ್ಠ ಭಾವದಲ್ಲಿ ಗೋಚರ, ಅದು ರೋಗ ರಿಪೂರಿಣು ಶತ್ರು ಭಾವದಲ್ಲಿ ಗೋಚರವಾಗ್ತಾ ಇರೋದ್ರಿಂದ ಶತ್ರುಗಳ ಭಯ ಸ್ವಲ್ಪ ಜಾಸ್ತಿ, ಅನಾರೋಗ್ಯಕ್ಕೀಡಾಗುವಂಥದ್ದು ಸಮಸ್ಯೆಗಳು ಕಾಡುತ್ತೆ. ಜೊತೆಯಲ್ಲಿ ಸ್ವಲ್ಪ ಸಾಲ ಬಾಧೆಗಳು ಕೂಡ ಕಾಡುತ್ತೆ. ಮತ್ತು ಬುಧ ಚೆನ್ನಾಗಿ ಗೋಚರದಲ್ಲಿ ಇರೋದ್ರಿಂದ ಒಂದು ಒಳ್ಳೆಯ ಅನುಕೂಲತೆಗಳು ಹೆಚ್ಚಾಗಿ ಜರುಗುತ್ತೆ. ಮತ್ತು ಗೌರ್ಮೆಂಟ್ ಉದ್ಯೋಗದಲ್ಲಿ ಒಳ್ಳೆಯ ಬೆಳವಣಿಗೆ, ಯಾವುದೇ ಉದ್ಯೋಗದಲ್ಲಿದ್ದರೂ ಒಳ್ಳೆಯ ಅಭಿವೃದ್ಧಿ ಕಾಣ್ತೀರಾ. ಅದರಲ್ಲೂ ವಿಶೇಷವಾಗಿ ಪಂಚಲೋಹ, ತಾಮ್ರ, ಹಿತ್ತಾಳೆ, ಚಿನ್ನ ಬೆಳ್ಳಿ ತಯಾರಿಕರು ಅಥವಾ ಚಿನ್ನ ಬೆಳ್ಳಿಯ ವಿಗ್ರಹ ಮಾಡುವಂಥ ತಯಾರಿಕರಾಗಿರ್ಬೋದು, ಎಲ್ಲ ವ್ಯಾಪಾರಗಳಲ್ಲಿ ಚೆನ್ನಾಗಿರುತ್ತೆ. ಮೇ 11ರಿಂದ 15ನೇ ತಾರೀಕು
ಮಂಗಳ ಮತ್ತು ಸೂರ್ಯನ ಒಂದು ಪರಿವರ್ತನೆ ಯೋಗ, ಕುಜ ಮತ್ತು ಸೂರ್ಯನ ಗ್ರಹ ಒಂದು ಯುತಿಯಿಂದಾಗಿ ತುಂಬ ಒಳ್ಳೆಯ ಅನುಕೂಲತೆಗಳಾಗುತ್ತೆ. ಯಾಕಂದರೆ ಮಂಗಳ ಪಂಚಮಾಧಿಪತಿ ಗ್ರಹ ಧನುಸು ರಾಶಿಯವರಿಗೆ ಆಗಿರುವಂಥದ್ದು. ಸೊ ಇಲ್ಲೇನಾಗುತ್ತೆ, ಇದರಿಂದ ಸಹೋದರರಿಂದ ಸಹಾಯ, ಭೂಮಿ ಖರೀದಿ ಮಾಡುವಂಥದ್ದು, ವಿಶೇಷವಾಗಿ ಅಗ್ನಿಗೆ ಸಂಬಂಧಿತವಾಗಿರುವಂಥ ಉದಾಹರಣೆಗೆ ಈ ವೆಲ್ಡಿಂಗ್ ಕೆಲಸ ಮಾಡ್ತಿರುವಂಥವ್ರು, ಗ್ಯಾಸ್ ಕಟ್ಟಿಂಗು, ಆಭರಣ ತಯಾರಿಕರು, ಸೊ ಇವರಿಗೆ ತುಂಬ ಒಳ್ಳೆಯ ಸಮಯ ಬರುತ್ತೆ. ಕಬ್ಬಣ ಕರಗಿಸಿ ಯಾರು ಮಾಡ್ತಾ ಇದ್ದಾರೋ ಅವ್ರಿಗೂ ತುಂಬ ಚೆನ್ನಾಗಿರುತ್ತೆ. ಸ್ಮಾಲ್ ಸ್ಕೇಲ್, ಮೀಡಿಯಂ ಸ್ಕೇಲ್, ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ, ಎಂಟರ್ಪ್ರಿನರ್ಶಿಪ್ಸು, ಉದ್ಯೋಗಪತಿಗಳಿಗೆ ತುಂಬ ಒಳ್ಳೆಯದಾಗುತ್ತೆ. ಅದಲ್ದಿರ ಮಂಗಳನಿಂದ ಸ್ವಲ್ಪ ಸಾಹಸಮಯ ಕೆಲಸ ಮಾಡ್ತೀರಾ, ಸ್ಪೋರ್ಟ್ಸಲ್ಲಿರೋರ್ಬೋದು, ಅಥ್ಲೆಟಿಕ್ಸಲ್ಲಿರ್ಬೋದು, ಒಳ್ಳೆಯ ಕೀರ್ತಿ ತರುವಂಥವ್ರು, ದೇಶಕ್ಕೆ, ಮನೆಗೆ, ರಾಜ್ಯಕ್ಕೆ ಒಳ್ಳೆ ಹೆಸರನ್ನು ತಂದು ಕೊಡುವಂಥದ್ದು ಆಗುತ್ತೆ. ಆದರೆ ಸ್ವಲ್ಪ ಎಚ್ಚರಿಕೆ ಇರಲಿ, ಸಣ್ಣ ಪುಟ್ಟ ಏಟುಗಳು ಆಗ್ಬೋದು. ಯಾಕಂದರೆ ಚತುರ್ಥ ಭಾವದ ಶನಿ ನಿಮಗೆ ಸ್ವಲ್ಪ ಕಿರಿಕಿರಿಗಳನ್ನು ಕೊಡುತ್ತೆ. ವಿಶೇಷವಾಗಿ ಜನಮನ್ನಣೆಯನ್ನು ಗಳಿಸ್ತೀರಾ, ಹೆಚ್ಚಿನ ಹೊಗಳಿಕೆ ನಿಮಗೆ ಸಿಗುತ್ತೆ. ಧನುಸು ರಾಶಿಯವರಿಗೆ ಒಳ್ಳೆಯ ಭೂಮಿ ಫಲ ಮತ್ತು ಒಳ್ಳೆಯ ಆಸ್ತಿಯ ಯೋಗ ನಿಮಗೆ ಲಭಿಸುತ್ತೆ ಮಂಗಳನಿಂದ. ಗುರುಜಿ, ಇನ್ನು ರಾಷ್ಟ್ರಾಧಿಪತಿ ಗೋಚರ ಹೇಗಾಗ್ತಾ ಇದೆ, ಯಾವ ಸ್ಥಿತಿಯಲ್ಲಿ ಆಗ್ತಾ ಇರೋವಂಥದ್ದು, ಜೊತೆಗೆ ಧನು ರಾಶಿಯವರಿಗೆ ಈ ತಿಂಗಳು ಲಾಭ ಎಷ್ಟು, ನಷ್ಟ ಎಷ್ಟು ಗುರುಜಿ? ನೋಡಿ, ರಾಷ್ಟ್ರಾಧಿಪತಿಯ ಒಂದು ಗೋಚರ ಸಪ್ತಮ ಭಾವದಲ್ಲೇ ಆಗ್ತಾ ಇರುವಂಥದ್ದು. ನೇರ ದೃಷ್ಟಿ ರಾಶಿಯಿಂದ ಬರೋದ್ರಿಂದ ಒಂದು ಇನ್ನೊಂದು ದೃಷ್ಟಿ ಭಾಗ್ಯದ ದೃಷ್ಟಿ, ಮತ್ತು ತೃತೀಯ ಭಾವದಲ್ಲಿ ಇನ್ನೊಂದು ದೃಷ್ಟಿ ಬರೋದ್ರಿಂದ ಧೈರ್ಯ, ಸಾಹಸ, ಪರಾಕ್ರಮದಿಂದ ಮುನ್ನುಗ್ಗಿ ಎಲ್ಲ ಕೆಲಸ ಮಾಡ್ತೀರಾ. ಮಿತ್ರರ ಸಹಾಯ ಸಿಗುತ್ತದೆ. ಕೆಲಸ ಕಾರ್ಯಗಳಲ್ಲಿ ಅತ್ಯಧಿಕ ಲಾಭ ಗಳಿಸ್ತೀರಾ. 14ನೇ ತಾರೀಕು ನಂತರ ವಿಶೇಷ ಪರಿವರ್ತನಾ ರಾಜಯೋಗ ಉಂಟಾಗುವಂಥದ್ದು. ಅದು ಮತ್ತೆ ಬುಧ ಮತ್ತು ಶುಕ್ರನಿಂದ ಆಗ್ತಾ ಇರೋದ್ರಿಂದ ಷಷ್ಠ ಮತ್ತು ಸಪ್ತಮಾಧಿಪತಿ ಪರಿವರ್ತನೆ ಯೋಗ ಆಗುತ್ತೆ. ಇದರಿಂದ ನಿಮಗೆ ಒಳ್ಳೆಯ ವಿಶೇಷ ಫಲಗಳು ಲಭಿಸುತ್ತೆ. ಯಾವ ರೀತಿ ಅಂದರೆ, ಒಂದು ಕಡೆ ವ್ಯಾಪಾರ ಅಭಿವೃದ್ಧಿ ಆದರೆ, ಇನ್ನೊಂದು ಕಡೆ ನಿಮಗೆ ದಶಮಾಧಿಪತಿ ಆಗಿರೋದ್ರಿಂದ ಬುಧ ಕರ್ಮದಲ್ಲಿ, ಉದ್ಯೋಗದಲ್ಲಿ ತುಂಬ ಒಳ್ಳೆಯ ಅಭಿವೃದ್ಧಿ ಕಾಣ್ತೀರಾ. ಅದರಲ್ಲೂ ವಿಶೇಷವಾಗಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು, ಶೇರ್ ಟ್ರೇಡಿಂಗು, ಈ ರೀತಿ ಬಿಸ್ನೆಸ್ಗಳಲ್ಲಿ ಅತ್ಯಂತ ಶುಭ ಫಲ ಸಿಗುತ್ತೆ. ಅಕೌಂಟ್ಸ್ಗೆ ಸಂಬಂಧಪಟ್ಟಂಥದ್ದು, ಫೈನಾನ್ಸ್ಗೆ ಸಂಬಂಧಪಟ್ಟಂಥದ್ದು, ವ್ಯಾಪಾರ, ಚೀಟಿ ವ್ಯವಹಾರಗಳು, ಸೇವಿಂಗ್ಸ್ ಸ್ಕೀಮ್ ನಡೆಸ್ತಾ ಇರೋರು, ಬ್ಯಾಂಕ್ ವಹಿವಾಟುಗಳು ಮತ್ತು ಲೇವಾದೇವಿ ನಡೆಸಿದವರಿಗೆ ಹಣಕಾಸಿನಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಶುಕ್ರನಿಂದ ನಿಮಗೆ ದಾಂಪತ್ಯ ಜೀವನದಲ್ಲಿ ಒಳ್ಳೆಯ ಸುಖಮಯ ಪ್ರಾಪ್ತಿಯಾಗುವಂಥದ್ದು, ಹೊಸ ಬ್ರ್ಯಾಂಡೆಡ್ ವಸ್ತುಗಳನ್ನು ತಗೊಳ್ಳುವಂಥದ್ದು, ಹೊಸ ಹಾಸಿಗೆ, ಹೊಸ ಮಂಚ, ಈ ರೀತಿ ಸುಖ ನಿದ್ರೆಯನ್ನು ಪಡೆಯುವಂಥದ್ದು, ಹೊಸದು ಖರೀದಿನೂ ಆಗುತ್ತೆ, ಸುಖ ನಿದ್ರೆನೂ ಸಿಗುತ್ತೆ. ಮತ್ತು ವಿದೇಶಿ ಪ್ರಯಾಣಕ್ಕೆ ಹೋಗುವಂಥದ್ದು, ಮತ್ತು ಏನಾದರೂ ಸಣ್ಣ ಪುಟ್ಟ ಒಳ್ಳೆಯ ಖುಷಿ ಕ್ಷಣಗಳನ್ನು ಹಂಚ್ಕೊತೀರಾ. ವಿಮಾನಯಾನ, ವಾಹನ ಯೋಗ, ಈ ರೀತಿ ಹಲವಾರು ಸೌಕರ್ಯಗಳು ಶುಕ್ರನಿಂದ ಲಭಿಸಿದರೆ, ಒಂದು ಶುಕ್ರನಿಂದ ಅತ್ಯಂತ ಒಂದು ಏನಂದರೆ ಹೊಸ ಪ್ರಪಂಚ, ಅದರಲ್ಲೂ ಯಾರು ಫ್ಯಾಷನ್ ಡಿಸೈನಿಂಗು, ಈ ಅಂದವಾದ ಪ್ರಪಂಚ ಅಂತ ನಾವೇನು ತೊಗೊತೀವಿ, ಸಿನಿಮಾ ಮತ್ತು ಆರ್ಟಿಸ್ಟು, ಕಲೆಗೆ ಸಂಬಂಧಪಟ್ಟಂಥ ಈ ಧನುಸು ರಾಶಿಯವರಿದ್ದರೆ ಅವರು ಈ ಸಂದರ್ಭದಲ್ಲಿ ಮೇ ತಿಂಗಳಲ್ಲಿ ಒಳ್ಳೆ ದುಡ್ಡನ್ನು ಮಾಡುವಂಥ ಯೋಗ. ಮತ್ತು ಪ್ರಸ್ತುತ ಈಗೇನು ನಡೀತಿದೆ, ಯೂಟ್ಯೂಬು, ಕಂಟೆಂಟ್ ಕ್ರಿಯೇಟರ್ಸು, ಮತ್ತು ಈ ಒಂದು ವಿಚಾರದಲ್ಲಿ ಏನು ಈ ವಿಡಿಯೋಗಳನ್ನು ಮಾಡ್ತಾ ಇರ್ತಾರೆ, ಅವರಿಗೆ ಒಂದು ಒಳ್ಳೆ ಹಣ ಮಾಡುವಂಥ ಯೋಗ, ಒಳ್ಳೆ ಕಂಟೆಂಟ್ ಸಿಗುತ್ತೆ ಮೇ ತಿಂಗಳಲ್ಲಿ. ಧನುಸು ರಾಶಿಯವರಾಗಿದ್ದರೆ ತುಂಬ ಒಳ್ಳೆಯ ಸಂದರ್ಭ, ನಿಮಗೆ ಯೂಸ್ ಮಾಡ್ಕೊಳ್ಳಿ, ಯುಟಿಲೈಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಮತ್ತು ಧನುಸು ರಾಶಿಯವರಿಗೆ ಅರ್ಧಾಷ್ಟಮ ಶನಿ ಮುಂದುವರಿತಾ ಇರೋದ್ರಿಂದ ಸ್ವಲ್ಪ ಮೂಲ ಜಾತಕದಲ್ಲಿ ಶನೇಶ್ವರ ಭಗವಾನರಿದ್ದರೆ ಏನೇ ತಲೆ ಕೆಡಿಸ್ಕೋಬೇಡಿ. ಆದರೆ ಅರ್ಧಾಷ್ಟಮ ಶನಿ ಸ್ವಲ್ಪ ಸಮಸ್ಯೆ, ಆ ಹಣಕಾಸಿಗೆ ಸಂಬಂಧಪಟ್ಟಂಥದ್ದು ಕೊಡ್ಬೋದು. ಆದರೂ ಸಣ್ಣ ಪುಟ್ಟ ತೊಂದರೆ ಆದರೂ ಕೂಡ ನೀವು ಶನಿಗೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಶನೇಶ್ವರ ಭಗವಾನರು 4ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ವಿಶೇಷವಾಗಿ ವಾಹನ ಚಲಾವಣೆಯಲ್ಲಿ ನಿಧಾನ ಮಾಡಿದರೆ ಒಳ್ಳೆಯದು. ಸಣ್ಣ ಪುಟ್ಟ ಅಪಘಾತಗಳು, ತೊಂದರೆಗಳಾಗ್ಬೋದು. ಮೈ ಮೇಲೆ ಸ್ವಲ್ಪ ಎಲ್ಲ ಮೈ ಮೇಲೆ ಕಣ್ಣಿಟ್ಕೊಂಡು ಗಾಡಿ ಓಡಿಸಿದರೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಭಾಗ್ಯದ ಕೇತು, ತೃತೀಯದ ರಾಹು ಎಲ್ಲವನ್ನೂ ನಿಮಗೆ ಕೆಲಸ ಮುನ್ನುಗ್ಗಿ ಮಾಡೋಕ್ಕೆ ಧೈರ್ಯ ಕೊಡುತ್ತೆ. ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ಮತ್ತು ಈ ಕೊನೆಯ ಭಾಗದಲ್ಲಿ, ಈ ತಿಂಗಳ ಕೊನೆಯ ಭಾಗದಲ್ಲಿ ಇನ್ನೂ ಒಳ್ಳೆಯ ಹೆಚ್ಚಿನ ಪ್ರಗತಿ ಆಗುವಂಥದ್ದು. ಮತ್ತು ಆಂಜನೇಯ ಸ್ವಾಮಿಯ ಒಂದು 11ನೇ ತಾರೀಕು ಆಂಜನೇಯನ ಆರಾಧನೆ ವಿಶೇಷವಾಗಿ ಮಾಡೋದ್ರಿಂದ ಹೆಚ್ಚಿನ ಅನುಕೂಲತೆಗಳಿರುತ್ತೆ. ಇದೆಲ್ಲ ನೋಡಿದ್ರೆ ಇದೆಲ್ಲ ತುಂಬ ಅನುಕೂಲತೆಗಳು. ಸಾಮಾನ್ಯವಾಗಿ ನೋಡಿದ್ರೂ ಕೂಡ ಧನುಸು ರಾಶಿಯವರಿಗೆ, ಸಣ್ಣ ಪುಟ್ಟ ಹೋಟೆಲ್ ಉದ್ಯಮಿಗಳಿಗೆ ತುಂಬ ಒಳ್ಳೆಯದಾಗುತ್ತೆ. ಹಣ್ಣು ತರಕಾರಿ ಮಾರೋರಿಗೆ ಒಳ್ಳೆಯ ಕೆಲಸ ಮತ್ತು ಒಳ್ಳೆಯ ವ್ಯಾಪಾರ ಲಭಿಸುತ್ತೆ. ಮತ್ತು ಸಣ್ಣ ಪುಟ್ಟ ಚಿಲ್ಲರೆ ವ್ಯಾಪಾರಗಳನ್ನು ಮಾಡ್ತಾ ಇರುವಂಥವ್ರಿಗೂ ತುಂಬ ಒಳ್ಳೆಯ ಲಾಭ ಇರುತ್ತೆ. ಈ ರೀತಿ ಹಲವಾರು ವಿಚಾರದಲ್ಲಿ ಧನುಸು ರಾಶಿಯವರಿಗೆ ಮೇ ತಿಂಗಳಲ್ಲಿ ಹೆಚ್ಚಿನ ಒಳ್ಳೆಯದನ್ನು ಜರುಗುವಂಥದ್ದು ಆಗುತ್ತಮ್ಮ. ಗುರುಜಿ, ಇನ್ನು ನಕ್ಷತ್ರಗಳ ಅನುಸಾರ ಯಾವ ರೀತಿಯಾದಂತಹ ಫಲಗಳಿದೆ ಮತ್ತೆ ಪರಿಹಾರಕ್ಕಾಗಿ ಸುಲಭ ಪರಿಹಾರವನ್ನ ಏನ್ ತಿಳಿಸ್ಕೊಡ್ತೀರಿ? ಮೂಲ ನಕ್ಷತ್ರ ಧನುಸು ರಾಶಿಯವರಿಗೆ ನಿಮಗೆ ಆದಷ್ಟು ನಿಮಗೆ ಬರುವಂಥ ಕ್ಷಣಗಳ ಬಗ್ಗೆ ನೀವು ತುಂಬ ಒಳ್ಳೆ ಖುಷಿಯಿಂದ ಇರ್ತೀರಾ ಮತ್ತು ನಿಮ್ಮ ಕರಿಯರ್ ಗ್ರೋತಲ್ಲಿ ತುಂಬ ಒಳ್ಳೆಯ ಕೆಲಸ ಆಗುವಂಥದ್ದು. ಪೂರ್ವಾಷಾಢ ನಕ್ಷತ್ರದವರಿಗೆ ಯಾವುದೋ ಒಂದು
ಅನ್ಪೇಯ್ಡ್ ಡೆಟ್ ಅಂತ ನಾವು ಹೇಳ್ತೀವಿ, ಅಂದರೆ ಸಾಲ ಮರುಪಾವತಿ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಒಂದು ಹೊಸ ಅವಕಾಶ ಸಿಗುತ್ತೆ, ನಿಮಗೇನೋ ಒಂದು ಆದಾಯದ ಹೊಸ ಅವಕಾಶ ಲಭಿಸುತ್ತೆ. ಮತ್ತು ಉತ್ತರಾಷಾಢ ನಕ್ಷತ್ರದವರಿಗೆ ನಿಮಗೆ ಒಂದು ಭಾಗ್ಯ ಒಂದು ಸಾಥ್ ಕೊಡುವಂಥದ್ದು, ಅದರ ಜೊತೆಯಲ್ಲಿ ಹೊಸ ಅಪಾರ್ಚುನಿಟಿ ಸಿಗುವಂಥದ್ದು ಕೆಲಸದಲ್ಲಾಗಿರ್ಬೋದು ಉದ್ಯೋಗದಲ್ಲಾಗಿರ್ಬೋದು ಘಟಿಸುತ್ತೆ. ಮತ್ತು ಇದಕ್ಕೆ ಪರಿಹಾರ ಏನು, ಬುಧನ ಮಂತ್ರ. ಯಾಕಂದರೆ ಬುಧ ಪರಿವರ್ತನೆ ಯೋಗ ಷಷ್ಠ ಸಪ್ತಮ ಭಾವದಲ್ಲಿರೋದ್ರಿಂದ ಬುಧನ ಯೋಗ ಓಂ ಬುಧಾಯ ನಮಃ ಅಂತೇಳಿ ದಿನಾಲು ಜಪ ಮಾಡುವಂಥದ್ದು ತುಂಬ ಒಳ್ಳೆಯದಾಗುತ್ತೆ. ಮತ್ತು ಆದಷ್ಟು ಬುಧವಾರ ಅಥವಾ ಗುರುವಾರ ಸಂಜೆ ತುಳಸಿ ಮಾಲೆ ಕೊಟ್ಟು ವಿಷ್ಣುವಿನ ದೇವಸ್ಥಾನದಲ್ಲಿ ಅರ್ಚನೆ ಪೂಜೆ ಮಾಡಿಸ್ಕೊಂಡು ಬರುವಂಥದ್ದು ಒಳ್ಳೆಯದು. ಸೂಚನೆ ಏನಂದರೆ ಸ್ವಲ್ಪ ಬಡವರಿಗೆ ಬಡಬಗ್ಗರಿಗೆ ಸೋಮವಾರದೊತ್ತು ಸಿಹಿ ಪದಾರ್ಥಗಳನ್ನು ಹಂಚಿ, ಇದು ತುಂಬ ಒಳ್ಳೆಯದಾಗುತ್ತೆ. ಯಾವತ್ತೂ ನಿಮಗೆ ಕೊಳೆ ಆಗಿರುವ ಮತ್ತು ಚಿಕ್ಕ ಪುಟ್ಟ ತೂತು ಹರಿದಿರುವಂಥ ಬಟ್ಟೆಗಳು ಧರಿಸಲೇಬೇಡಿ ಈ ಒಂದು ಮಾಸದಲ್ಲಿ, ಅದರಿಂದ ನಿಮಗೆ ಅಡಚಣೆಗಳಾಗುತ್ತೆ. ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ, ಈ ಸೂಚನೆ ಪಾಲಿಸಿದ್ರೆ ಧನುಸು ರಾಶಿಯವರಿಗೆ 100% ಚೆನ್ನಾಗಿದೆ. 10% ಟೆಸ್ಟ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರ್ತೀರ. ಗುರುಜಿ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದು ಧನುರಾಶಿ ಅವರಿಗೆ ಮೇ ತಿಂಗಳ ಮಾಸ ಭವಿಷ್ಯವನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ, ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಗುರುಜಿಗಳು ತಿಳಿಸಿರುವಂತಹ ಪರಿಹಾರವನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.